ಜುಲೈ 30, 2000. ರೂಫ್ ಮೇಲೆ ಮಳೆ ಬರ್ತಾ ಇದೆ. ಒಬ್ಬ 72 ವರ್ಷದ ವ್ಯಕ್ತಿ ತನ್ನ ಫ್ಯಾಮಿಲಿ ಜೊತೆ ಅವನ ಫಾರ್ಮ್ ಹೌಸಲ್ಲಿ ಪ್ರಶಾಂತವಾಗಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ಏರಿಯಾ ಬಂದು ತಮಿಳ್ನಾಡು ಬಾರ್ಡರ್. ಬಾಡಿಗಾರ್ಡ್ಸ್ ಇಲ್ಲ, ಅಲಾರಾಮ್ ಇಲ್ಲ, ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ಆದರೆ ಅವ್ರಿಗೆ ಗೊತ್ತಿರಲ್ಲ ಈ ರಾತ್ರಿ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಹಾಕಿರ್ತಾರೆ ಅಂತ. இன்னைக்கு நான் அரசியல் நிக்கிறேன். ஜெயலலிதா எதிர்த்து நிக்கணும். ஜெயிச்சு விட்டாலும் அந்த மேசி எடுத்து கலந்து மாட வரேன். கட்டிலடா பத்தி. ಅರೌಂಡ್ 9:30 PM 15 ಜನ ಕತ್ಲಿಂದ ಗನ್ ಇಟ್ಕೊಂಡು ಬರ್ತಾರೆ. 174 ಮರ್ಡರ್ಸ್ಗೆ ಬೇಕಾದಂತಹ ವ್ಯಕ್ತಿ ಆ ಗ್ರೂಪಿನ ಲೀಡರ್. ಇಂಡಿಯನ್ ಗೌರ್ಮೆಂಟು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವನವ್ರ ಕೈಗೆ ಸಿಗ್ತಾ ಇರಲಿಲ್ಲ. ಈ ಲೀಡರ್ ಬಂದು ಆ ವ್ಯಕ್ತಿಗೆ ಅಯ್ಯ ಪೋಲಂ ಅಂತಾನೆ. ಅಯ್ಯ ಪೋಲಂ ಅಂದರೆ ಸರ್ ಹೋಗೋಣ ಅಂತ. ಎಲ್ಲೋದ್ರೂ ಒಂದು 5 ಡಿಕೆಟ್ಸ್ವರೆಗೂ 200 ಫಿಲಮ್ಸಲ್ಲಿ ಒಂದೇ ಮನುಷ್ಯನ ವಾಯ್ಸು. ಅವರ ಕ್ಲಿಯರ್ ವಾಯ್ಸ್, ಅವರ ಡಿಗ್ನಿಟಿ ಮತ್ತು ಅವರ ಈ ಎಲ್ಲ ಪೀಸಸ್ನ ಕನೆಕ್ಟ್ ಮಾಡಿಕೊಂಡು ಜನಗಳು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದೆ. ಪದ್ಮಭೂಷಣ್ ರಿಸಿಪಿಟೆಂಟ್ ಮತ್ತು ಕರ್ನಾಟಕ ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಟ ಸಾರ್ವಭೌಮ ಅಂತ ಚರಿತ್ರೆ ಸೃಷ್ಟಿಸಿದ ಏಕೈಕ ವ್ಯಕ್ತಿ ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್. 1927 ಅವ್ರು ಸಣ್ಣ ಊರಲ್ಲಿ ಹುಟ್ಟುತ್ತಾರೆ. ಸಿಂಪಲ್ ಬ್ಯಾಕ್ಗ್ರೌಂಡು. ಹುಟ್ಟಾಗಲೇ ಯಾವ ರೀತಿಯೂ ಪವರ್ಸ್ ಇರಲಿಲ್ಲ. ಅವರೇ ನಮ್ಮೆಲ್ಲರ ನಿಮ್ಮೆಲ್ಲರ ಡಾಕ್ಟರ್ ರಾಜ್ಕುಮಾರ್. ಜನ ಅವ್ರನ್ನ ಯಾವುದಕ್ಕೂ ಬಗ್ದೇ ಇರೋ, ಕುಗ್ದೇ ಇರೋ ಪ್ರಾಪರ್ ಹೀರೋ ಆಗಿ ನೋಡ್ತಿರ್ತಾರೆ. ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರನ್ನ ಬರೀ ಸ್ಟಾರ್ ಆಗಿ ನೋಡ್ತಿರಲ್ಲ, ಅವ್ರನ್ನ ದೇವರಾಗಿ ವರ್ಷಿಪ್ ಮಾಡ್ತಿರ್ತಾರೆ. ಜನ ಈ ರೀತಿ ಆ ರಾತ್ರಿ ಆಗಿರೋ ಲಾಸ್ ಬಗ್ಗೆ ಸಖತ್ತು ಬೇಜಾರಾಗ್ತಾರೆ. ಕೋಸ್ ಮುನಿಸ್ವಾಮಿ ವೀರಪ್ಪನ್ ಅದೇ ಜಿಯೋಗ್ರಫಿ ಬಾರ್ಡರ್ನಲ್ಲಿ ಹುಟ್ಟಿರ್ತಾನೆ. ಅದಕ್ಕೆ ಅವನು ಟಚ್ ಮಾಡೋಕ್ಕೆ ಎಕ್ಸ್ಟ್ರೀಮ್ ಕಷ್ಟ ಇರುತ್ತೆ. ಗೋಪಿನಾಥನ್ ವಿಲೇಜ್, ತಮಿಳ್ನಾಡು ಕರ್ನಾಟಕ ಎಡ್ಜ್ ಕಂಟ್ರಿ, ಸುತ್ತಲೂ ಫುಲ್ಲು ಫಾರೆಸ್ಟ್ ಏರಿಯಾ. ಕೇವಲ 14 ವರ್ಷ ಇದ್ದಾಗಲೇ ಅವನು ಎಲಿಫೆಂಟ್ ಹಂಟ್ ಮಾಡ್ತಾನೆ. ಮೊದಲನೇ ವ್ಯಕ್ತಿನ ಅವನು ಫಿನಿಷ್ ಮಾಡಿದಾಗಲೇ ಅವನ ವಯಸ್ಸು ಕೇವಲ 17 ಆಗಿತ್ತು. 2000 ಅವನು 500 ಆನೆಗಳನ್ನ ಪೌಚ್ ಮಾಡ್ತಾನೆ. 10,000 ಟನ್ ಸ್ಯಾಂಡಲ್ವುಡ್ ಟ್ರಾಫಿಕಿಂಗ್ ಮಾಡಿರ್ತಾನೆ. ಮತ್ತು 184 ಜನಗಳನ್ನ ಫಾರೆಸ್ಟಲ್ಲಿ ಶೂಟ್ ಮಾಡಿರ್ತಾನೆ. 2 ಸ್ಟೇಟ್ಸ್ ಗೌರ್ಮೆಂಟು 1992 ಒಂದು STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆರ್ಗನೈಸ್ ಮಾಡುತ್ತೆ ಜಸ್ಟ್ ಟು ಟ್ರ್ಯಾಕ್. 6,000 ಕಿಲೋಮೀಟರ್ ಸ್ಪ್ರೆಡ್ ಆಗಿದ್ದ ಈ ಫಾರೆಸ್ಟ್ನಲ್ಲಿ ಅವನ ಸರ್ಚ್ ಕಂಟಿನ್ಯೂ ಆಗಿತ್ತು. ಬಟ್ ಫೈನಲಿ ಅವನು ಎಸ್ಕೇಪ್ ಆಗ್ತಾನೆ. 2000 ಅವನ ಏಜು ಕಮ್ಮಿ ಆಗಿತ್ತು ಮತ್ತು ಗ್ಯಾಂಗ್ ಸೈಜು ರೆಡ್ಯೂಸ್ ಆಗಿತ್ತು ಮತ್ತು ಕಂಟಿನ್ಯೂಸ್ ಆಗಿ ಪ್ರೆಷರ್ ಬಿಲ್ಡ್ ಆಗ್ತಿತ್ತು. ಅದಕ್ಕೆ ಅವನೊಂದು ಪರ್ಫೆಕ್ಟ್ ಟಾರ್ಗೆಟ್ ಹುಡುಕ್ತಿರ್ತಾನೆ. ಆ ಟಾರ್ಗೆಟ್ ಬೇರೆ ಯಾರು ಅಲ್ಲ, ಡಾಕ್ಟರ್ ರಾಜ್ಕುಮಾರ್. ಪಾರ್ವತಮ್ಮ ರಾಜ್ಕುಮಾರ್ ಇದನ್ನ ಡೈರೆಕ್ಟ್ ಆಗಿ ನೋಡಿರ್ತಾರೆ. ಆ ಮಳೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ನ ಕರ್ಕೊಂಡು ಹೋಗ್ತಿರೋ ದೃಶ್ಯ ಅವ್ರ ಕಣ್ಣಾರೆ ನೋಡಿರ್ತಾರೆ. ಅವರು ಸಖತ್ ಬ್ರೋಕನ್ ವಾಯ್ಸಲ್ಲಿ ಕೇಳ್ಕೊತಾರೆ, ಪ್ಲೀಸ್ ಅವ್ರಿಗೇನು ಮಾಡಬೇಡಿ ಅಂತ. ವೀರಪ್ಪನ್ ಅವ್ರ ಕೈಗೆ ಒಂದು ಕ್ಯಾಸೆಟ್ ಕೊಡ್ತಾನೆ. ಅವನು ಹೇಳ್ತಾನೆ, ಇದನ್ನ ಡೈರೆಕ್ಟು CMಗೆ ಕೊಡಿ ಅಂತ. ಮತ್ತೆ ಅಯ್ಯ ಸೇಫ್ ಆಗಿರ್ತಾನೆ ಅಂತ ಕ್ಲಿಯರು ಸಹ ಮಾಡಿರ್ತಾನೆ. ಈ ರಾತ್ರಿ ಬರೀ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹೋಗಿರ್ಲಿಲ್ಲ, ಅವರ ಸನ್ ಇನ್ ಲಾ ಆಗಿದ್ದಂತಹ ಗೋವಿಂದ್ ರಾಜ್ ಮತ್ತು ರಿಲೇಟಿವ್ ನಾಗೇಶ್ ಮತ್ತು ಅಸಿಸ್ಟೆಂಟ್ ಆದಂತಹ ನಾಗಪ್ಪನೂ ಸಹ ಹೋಗಿರ್ತಾರೆ. ಇವರೆಲ್ಲ ಕತ್ಲು ತುಂಬಿರೋ ಕಾಡಿಗೆ ಹೋಗ್ತಾರೆ. ಈ ಟೇಪು ಫೈನಲಿ ಗೌರ್ಮೆಂಟಿಗೆ ಸಿಗುತ್ತೆ. ಅಲ್ಲಿರೋ ಎಲ್ಲ ಮ್ಯಾನೇಜ್ಮೆಂಟು ಶಾಕ್ ಆಗೋಗಿರ್ತಾರೆ. ಇಡೀ ಕರ್ನಾಟಕದಲ್ಲಿರೋ ರೇಡಿಯೋ ಅಲ್ಲಿ ಬರೀ ಇದೇ ಸುದ್ದಿ. ವೀರಪ್ಪನ್ ಡಿಮ್ಯಾಂಡ್ಸು ಒಳ್ಳೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಥರ ಇತ್ತು. 51 ತಮಿಳ್ನಾಡು ಪೊಲಿಟಿಕಲ್ ಪ್ರಿಸನರ್ಸ್ನ ರಿಲೀಸ್ ಮಾಡಬೇಕು, ಮತ್ತು ತಮಿಳ್ ಲ್ಯಾಂಗ್ವೇಜು ಕರ್ನಾಟಕದ ಸೆಕೆಂಡ್ ಒಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು. ಕಾವೇರಿ ನೀರಿಗೆ ಸಂಬಂಧಿಸಿದ ಎಲ್ಲ ಡಿಸ್ಪ್ಯೂಟ್ಸು ಪ್ರಾಪರಾಗಿ ಸೆಟ್ಲ್ ಆಗಬೇಕು ಅಂತ ಇರುತ್ತೆ. ನಕೀರನ್ ಗೋಪಾಲ್ ಒಬ್ಬ ಫೇಮಸ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಇವರು ಸತ್ಮಂಗ್ಲಂ ಫಾರೆಸ್ಟ್ಗೆ ಹೋಗೋದಕ್ಕೆ ಮತ್ತು ವೀರಪ್ಪನ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿರ್ತಾರೆ.
ಅವ್ರು ಹೋಗಿ ಕೆಲವು ವಿಡಿಯೋಸ್ ಸಹ ತರ್ತಾರೆ. ವೀರಪ್ಪನು ಡಾಕ್ಟರ್ ರಾಜ್ಕುಮಾರ್ಗೆ ಪ್ರತಿ ವಿಡಿಯೋಸ್ನಲ್ಲಿ ಪರಿಯಾವರ್ ಅಂತಾರೆ. ಪರಿಯಾವರ್ ಅಂದರೆ ದ ರೆಸ್ಪೆಕ್ಟೆಡ್ ಎಲ್ಡರ್ ಅಂತ ಅರ್ಥ. ನಕೀರನ್ ಗೋಪಾಲು ಅದಕ್ಕೆ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರು ಸೇಫ್ ಆಗಿದ್ದಾರೆ, ಅವ್ರ ಹೆಲ್ತು ಸಹ ಚೆನ್ನಾಗಿದೆ, ಮತ್ತು ಅವರು ಆ ಸಿಚುವೇಶನ್ನ ಕಾಮಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ನವೆಂಬರ್ 15, 2000 ಡಾಕ್ಟರ್ ರಾಜ್ಕುಮಾರ್ ಎಸ್ಕೇಪ್ ಆಗಿ 108 ದಿನ ಆಗಿತ್ತು. ಫೈನಲಿ ಅವತ್ತು ಅವ್ರು ಹಗ್ಲೊತ್ತಲ್ಲೇ ಮಿಟ್ಟೂರು ಡ್ಯಾಮ್ ಹತ್ರ ಸೇಫ್ ಆಗಿ ಬರ್ತಾರೆ. ಬೆಂಗಳೂರಿನಲ್ಲಿ ಈ ನ್ಯೂಸು ವೆರಿಫೈ ಆದಾಗ ಜನಗಳು ದೇವಸ್ಥಾನದಲ್ಲಿ ದೀಪ ಹಚ್ತಾರೆ ಮತ್ತು ರೋಡಲ್ಲಿ ಪಟಾಕಿ ಹೊಡೆದು ಆಚರಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಬಂದಿತ್ತು ಜನಗಳಿಗೆ ಒಂಥರ ಹಬ್ಬದ ಥರ ಆಗೋಗ್ಬಿಟ್ಟಿತ್ತು. ಡಾಕ್ಟರ್ ರಾಜ್ಕುಮಾರ್ ಇದಾದಮೇಲೆ ಪ್ರೆಸ್ನಲ್ಲಿ ಸಹ ಸ್ಪೆಸಿಫೈ ಮಾಡ್ತಾರೆ, ವೀರಪ್ಪನ್ ಈ 108 ದಿನಗಳಲ್ಲಿ ಏನೂ ಹರ್ಟ್ ಮಾಡಿಲ್ಲ ಮತ್ತು ಸಖತ್ ರೆಸ್ಪೆಕ್ಟ್ಫುಲ್ಲಾಗಿ ಇಟ್ಕೊಂಡಿರ್ತಾನೆ ಅಂತ. ಅಕ್ಟೋಬರ್ 18, 2004 ತಮಿಳ್ನಾಡು STF ವೀರಪ್ಪನ ಡೈರೆಕ್ಟ್ ಟಾರ್ಗೆಟ್ ಮಾಡಿ ಆಪರೇಷನ್ ಕುಕ್ಕುನಲ್ಲಿ ಅವನ್ನ ಮುಗಿಸ್ತಾರೆ. ಒಂದು 20 ನಿಮಿಷ ಫೈರಿಂಗ್ ಆದಮೇಲೆ ದ ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಡೆತ್ ಆಗಿತ್ತು. ಏಪ್ರಿಲ್ 12, 2000 ಡಾಕ್ಟರ್ ರಾಜ್ಕುಮಾರ್ 77 ವರ್ಷಕ್ಕೆ ಕಾರ್ಡಿಯಾಕ್ ಅರೆಸ್ಟಿಂದ ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡಿದ್ದಕ್ಕೆ ಇಡೀ ಕರ್ನಾಟಕನೇ ಅಳುತ್ತೆ. ಅವ್ರು ನೋಡೋಕ್ಕೆ ಅಂತ 20 ಲಕ್ಷ ಫ್ಯಾನ್ಸ್ ಬಂದಿರ್ತಾರೆ.